ನಾನು ನಿನಗೆ ಮಾತು ಕೊಟ್ಟಾಗೆ ನಿನ್ನ ಹೆಂಡತಿ ಮಕ್ಕಳನ್ನ ಹುಡುಕಿಟ್ಟಿದ್ದೀನಿ. ಏನಂದೆ? ನನ್ನ ಹೆಂಡತಿ ಮಕ್ಕಳನ್ನ ಹುಡುಕಿಟ್ಟಿದ್ಯಾ? ಎಲ್ಲಿದ್ದಾರೆ ಅವರು? ನಿನ್ನ ಕುಟುಂಬದ ಒಂದು ಸಣ್ಣ ಸ್ಯಾಂಪಲ್ ತೋರಿಸ್ತೀನಿ. ಸುಹಾಸಿನಿ, ಗುರ್ತು ಸಿಗ್ಲಿಲ್ವಾ? ಸೂರ್ಯನಾರಾಯಣ ಭಾವ. ಭಾವನ? ನಾನು ನಿಮ್ಮ ಹೆಂಡತಿ ತಂಗಿ ಸುಹಾಸಿನಿ. ದೇವ್ರೆ, ಒಳ್ಳೆಯವ್ರಿಗೆ ನೀನು ತುಂಬ ಪರೀಕ್ಷೆ ಮಾಡ್ತೀಯ. ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಮೇಲೆ ನಂಬಿಕೆ ಇಡೋದಷ್ಟೇ ನನಗೆ ಗೊತ್ತಿರೋದು. ಸೂರ್ಯವರು ಸುರಕ್ಷಿತವಾಗಿರಲಿ. ಆದಷ್ಟು ಬೇಗ ವೇದಾಂತ್ ಅವರನ್ನ ಕರ್ಕೊಂಡು ಬರೋ ಹಾಗಾಗಲಿ. ನನ್ನ ಗಂಡ ನನ್ನ ಮನೆ ಸೇರಲಿ. ಯಾಕೆ ಭಾವ, ನಾನೇ ಪರಿಚಯ ಹೇಳ್ಕೊಂಡ್ಮೇಲೂ ನಿಮಗೆ ನೆನಪು ಬರಲಿಲ್ವಾ? ಪಾಪ, ನಿಮಗೆ ಹೆಂಡ್ತಿನೇ ನೆನಪಿಲ್ಲ. ಇನ್ನು ಹೆಂಡ್ತಿ ತಂಗಿಯಲ್ಲಿಂದ ನೆನಪಿರಬೇಕು. ನಿಮ್ಮ ಹೆಂಡ್ತಿ ಹೆಸರು ನೆನಪಿದೆಯಾ? ವೈದೇಹಿ. 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 ನಿಮ್ಮ ಹೆಂಡತಿ ಹೆಸರು ವೈದೇಹಿ. ವೈದೇಹಿ? 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 ಹಾ, ಬಂದೆ. ಏನ್ ಹಾಗೆ ನೋಡ್ತಿದ್ದೀರಾ? ಅದು ಮರ್ತ್ಬಿಟ್ಟಿಯಲ್ಲೇ. ಏನು? ಅದೆಲ್ಲ ಕಣೆ, ಎದುರಿಗೆ ಬಾರೆ. ಏನ್ ಮಾಡ್ತ್ರು? ಈ ಪದ್ಧತಿ ಮಾತ್ರ ಮರೆಯಲ್ಲ ಅಲ್ಲ ನೀವು? ನನಗೆ ನನ್ನ ಹೆಂಡತಿನೇ ಸರ್ವಸ್ವ ಕಣೆ. ನಿನ್ನ ಬಿಟ್ಟರೆ ಯಾರು ಇವರು ನನಗೆ? ನನಗೂ ಅಷ್ಟೇ ಸೂರಿ. ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಕೋರ್ಟಿಗೆ ಚಕ್ಕರ್ ಹಾಕ್ಬಿಡ್ತೀನಿ. ಬೇರೆ ನಿಮ್ಗೆ ಯಾವಾಗ್ಲೂ ಇದೇ ಧ್ಯಾನ. ತಗೊಳ್ಳಿ, ಹೊರಡಿ. ಕಾರು ಆಗ್ಲೇ ಬಂದಿದೆ, ಕಾಣ್ತಾ ಇದೆ. ಹೋಗ್ಬೋದು ತಾವು. ಅವ್ನಿಗೆ ಇಷ್ಟು ಬೇಗ ಬರಬೇಡ ಅಂತ ಹೇಳಿದ್. ಬಾಯ್ ಸೂರಿ. ಅಜ್ಜಿ, ನೀವ್ ಯಾಕೆ ಇದೆಲ್ಲ ಮಾಡಕ್ ಹೋಗ್ತೀರಾ? ನಾನಿಲ್ವಾ? ನೀವು ಕೂತ್ಕೊಳ್ಳಿ. ಅಮ್ಮ, ಅಜ್ಜಿ, ಯಾಕೋ ಮನ್ಸಿಗೊಂಥರ ನೆಮ್ಮದಿನೇ ಇಲ್ಲ. ತುಂಬಾ ಗೊಂದಲ, ಏನೇನೋ ಪ್ರಶ್ನೆಗಳು ತುಂಬ್ಕೊಂಡ್ಬಿಟ್ಟಿದೆ. ಅದ್ರ ಮೇಲೆ ಅಪ್ಪಾಜಿ ಬೇರೆ. ಇನ್ನೇನು ಸಿಕ್ಕಿದ್ರು ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡ್ವಿ. ಆದರೆ ನೋಡಿದ್ರೆ ನನಗೆ ಗೊತ್ತು ಅಮ್ಮ, ನಮ್ಮ ಸೂರಿ ನಿಮ್ಮನೇಲೇ ಇದ್ದಂತಲ್ಲ. ನೀವೆಲ್ಲ ಹೋದಾಗ ಅಲ್ಲಿ ಇರಲಿಲ್ವಂತೆ ಅವನು. ನಮ್ಮ ವೈದೇಹಿನು
ನೀನಷ್ಟೇ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಜ್ಜಿ, ವೈದೇಹಿ ಅಂದ್ಬಿಟ್ನ. ಬೆಳಗ್ಗೆಯಿಂದ ನನ್ನ ಮಗಳು ತುಂಬ ನೆನಪಿಗೆ ಬರ್ತಾ ಇದ್ಲು. ಅದಕ್ಕೆ ಅವಳ ಗಮನದಲ್ಲೇ ವೈಜಯಂತಿ ಅನ್ನೋದಕ್ಕೆ ಹೋಗಿ ವೈದೇಹಿ ಅಂದ್ಬಿಟ್ಟೆಮ್ಮ. ಅಜ್ಜಿ, ನಾನೊಂದು ಮಾತು ಕೇಳ್ತೀನಿ, ನೀವು ಅದಕ್ಕೆ ಉತ್ತರ ಕೊಡಲೇಬೇಕು. ಏನಮ್ಮ? ಏನಿಲ್ಲ, ನಮ್ಮ ವೈಜಯಂತಿ ಅಮ್ಮನ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಏನು ಅನಿಸ್ಬೇಕು? ಅವಳು ತುಂಬ ಒಳ್ಳೆ ಹೆಂಗಸು, ನನ್ನ ಮಗಳೇ ಆಗಿಬಿಟ್ಟಿದ್ದಾಳೆ. ಇದರಲ್ಲಿ ಕೇಳೋ ಅಂಥದ್ದು ಏನಿದೆ ಅಬ್ಬ? ಅಜ್ಜಿ, ನನಗೆ ವೈಜಯಂತಿ ಅಮ್ಮ ಅಂದರೆ ತುಂಬ ಇಷ್ಟ. ಅವ್ರ ಮೇಲೆ ಅಪಾರವಾದ ಗೌರವ ಇದೆ. ವೈಜಯಂತಿ ಅಮ್ಮನೂ ಅಷ್ಟೇ, ಈ ಮನೆಯವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಆದರೆ ವೈಜಯಂತಿ ಅಮ್ಮ ಯಾವತ್ತೂ ಈ ಮನೆ ಕೆಲಸದವರು ಅಂತ ಅನಿಸ್ಲೇ ಇಲ್ಲ. ಯಾಕಮ್ಮ? ವೈಜಯಂತಿ ಏನಾದರೂ ತಪ್ಪು ಮಾಡಿದ್ಲಾ? ಅಯ್ಯೋ, ಖಂಡಿತ ಇಲ್ಲ ಅಜ್ಜಿ. ವೈಜಯಂತಿ ಅಮ್ಮ ಈ ಮನೆ ಸದಸ್ಯರಾಗಿರೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ. ಆದರೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದನ್ನು ಕೇಳೋ ಬೇಡವೋ ಅಂತ ಗೊತ್ತಾಗ್ತಿಲ್ಲ ಅಜ್ಜಿ. ಪ್ರಶ್ನೆನಾ? ಕೇಳಮ್ಮ, ಏನು ಪ್ರಶ್ನೆ? ಅಜ್ಜಿ, ನಾನು ಸುತ್ತಿ ಬಳಸಿ ಕೇಳೋದಿಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ವೈಜಯಂತಿ ಅಮ್ಮಗೂ ವಸಿಷ್ಠ ಕುಟುಂಬಕ್ಕೂ ಏನಾದರೂ ಸಂಬಂಧ ಇದೆಯಾ? ಏನಾದರೂ ನೆನಪಾಯ್ತಾ ಭಾವ? ಇಲ್ಲ ಅಲ್ವಾ? ನೋಡಿ ಅಗ್ನಿಯವರೇ, ಪಾಪ ನಮ್ಮ ಭಾವಂಗೆ ಎಲ್ಲ ಮನಸ್ಸಲ್ಲೇ ಇದೆ, ಆದರೆ ಅದು ಬುದ್ಧಿವರೆಗೂ ಬರ್ತಾನೆ ಇಲ್ಲ. ನಾನು ಹೇಳ್ತಾ ಇರೋದು ಕೂಡ ಕನಸ ನನ್ಸ ಅಂತ ಗೊತ್ತಾಗದೆ ತುಂಬ ಹಿಂಸೆ ಪಡ್ತಾ ಇದ್ದಾರೆ. ಇದಕ್ಕೆ ನಾನು ನಿನ್ನನ್ನು ಜೀವಂತವಾಗಿ ಉಳಿಸಿರೋದು. ಇವನ್ನ ಸಾಯಿಸ್ಬಿಟ್ಟಿದ್ರೆ ಇವನಿಗೆ ಮುಕ್ತಿ ಸಿಗ್ತಿತ್ತು. ಆದರೆ ಇವಾಗ ದಿನ ನೆನೆಸ್ಕೊಂಡು ಸಾಯಬೇಕು. ಅಗ್ನಿಯವರೇ, ನಮ್ಮ ಭಾವನ ನೀವೀಗ ಫ್ರೀಯಾಗಿ ಬಿಟ್ಬಿಟ್ರು ಅವರಿಂದ ಯಾವ ಸಮಸ್ಯೆನೂ ಆಗಲ್ಲ. ಯಾಕೆಂದರೆ ಪಾಪ ಹೆಂಡತಿ ಮಕ್ಕಳನ್ನ ಗುರ್ತು ಹಿಡಿಯೋದಕ್ಕೂ ಆಗಲ್ವಲ್ಲ. ನಿನ್ನ ಮಗ ನಿನ್ನ ಮುಂದೆ ಬಂದ್ರೂ ಗೊತ್ತಾಗಲಿಲ್ಲ. ಇನ್ನು ನಿನ್ನ ಹೆಂಡ್ತಿನ ಹೇಗೆ ಹಿಡಿತೀಯ? ಸ್ವಂತ ಮಗನ, ನನ್ನ ಮಗ ಇಲ್ಲಿಗೆ ಬಂದಿದ್ದ. ನನ್ನ ಮಗ ಎಲ್ಲಿದ್ದಾನೆ? ಅವನು ಹೇಳಿ, ಎಲ್ಲಿದ್ದಾನೆ ಹೇಳಿ ಪ್ಲೀಸ್. ನನ್ನ ಮಗ ಎಲ್ಲಿದ್ದಾನೆ? ಭಾವ ಭಾವ ಅಂತ ಕರಿತಿದ್ದೀರಾ, ನನ್ನ ಹೆಂಡತಿ ತಂಗಿ ಅಂತ ಬೇರೆ ಹೇಳ್ತಿದ್ದೀರಾ. ನನ್ನ ಮಗ ಎಲ್ಲಿದೆ ಅಂತ ನಿಮಗೆ ಗೊತ್ತಿರಬೇಕಲ್ಲ. ಹೇಳಿ ಪ್ಲೀಸ್, ನನ್ನ ಮಗ ಎಲ್ಲಿದ್ದಾನೆ ಹೇಳಿ. ನೀವು ಹೀಗೆ ನನ್ನ ಮುಂದೆ ನಿಂತು ಬೇಡ್ಕೋಬೇಕು, ಅಂಗಲಾಚಬೇಕು, ಅಸಹಾಯಕನಾಗಿ ನಿಲ್ಲಬೇಕು ಅಂತ ಎಷ್ಟೋ ದಿನದಿಂದ ಆಸೆ ಇತ್ತು. ಇವತ್ತು ಈಡೇರ್ತು. ದಯವಿಟ್ಟು ಹೇಳಿ ಪ್ಲೀಸ್, ಎಲ್ಲಿದ್ದಾನು? ಚಿಂತೆ ಮಾಡಬೇಡಿ ಭಾವ, ನಿಮ್ಮ ಮಗ ಆರಾಮಾಗಿದ್ದಾನೆ. ಅವನನ್ನು ಸಾಕಿದ್ದು ಬೆಳೆಸಿದ್ದು ನಾನೇ. ನನ್ನ ಮಗ ಎಲ್ಲಿದ್ದಾನೆ? ಹೇಗಿದ್ದಾನೆ? ಅವನೊಂದ್ಸರಿ ನೋಡ್ಬೇಕಲ್ಲ.
ಒಂದು ನಿಮಿಷ. ನನಗೆ ನಿಮ್ಮ ಹತ್ರ ಮಾತಾಡೋದು ಇಷ್ಟ ಆಗಲ್ಲ. ಅಪ್ಪಾಜಿ, ನೀವೀಗ ನನ್ನ ಜೊತೆ ಬರಲೇಬೇಕಷ್ಟೇ. ಒಂದು ವೇಳೆ ನೀನು ನನ್ನನ್ನು ಬಲವಂತವಾಗಿ ಎಳ್ಕೊಡೋ ಪ್ರಯತ್ನ ಪಟ್ಟರೆ ಅಲ್ಲಿಗೆ ಬರೋದು ನನ್ನ ದೇಹ ಮಾತ್ರ. ಅಜ್ಜಿ, ನಿಮ್ಮನ್ನ ಕೇಳ್ತಿರೋದು, ವೈಜಯಂತಿ ಅಮ್ಮಂಗೂ ವೇದಾಂತ್ ಅವ್ರ ತಂದೆಗೆ ಪರಿಚಯ ಇತ್ತಾ? ಮಾತಾಡಿ ಅಜ್ಜಿ. ಯಾಕಜ್ಜಿ, ನಾನೇನಾದರೂ ತಪ್ಪು ಕೇಳಿದ್ನಾ? ಇಲ್ಲಮ್ಮ. ಮತ್ತೆ ಹೇಳಿ ಅಜ್ಜಿ, ವೈಜಯಂತಿ ಅಮ್ಮಂಗೂ ಈ ಮನೆಗೂ ಏನಾದರೂ ಸಂಬಂಧ ಇದೆಯಾ? ವೈಜಯಂತಿ ಅಮ್ಮಂಗೂ ವೇದಾಂತ್ ಅವ್ರ ತಂದೆಗೂ ಏನಾದರೂ ಪರಿಚಯ ಇದೆಯಾ? ನೀನ್ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀಯಾ? ಅಜ್ಜಿ, ನೀವು ನೋಡಿದಿರೋ ಅಲ್ವೋ ನನಗೆ ಗೊತ್ತಿಲ್ಲ, ವೈಜಯಂತಿ ಅಮ್ಮ ವೇದಾಂತ್ ಅವ್ರ ತಂದೆ ವಿಚಾರ ಬಂದಾಗೆಲ್ಲ ತುಂಬ ಎಕ್ಸೈಟ್ ಆಗ್ತಾರೆ. ನಿನ್ನೆ ಅಂತೂ ವೇದಾಂತ್ ಅವ್ರ ತಂದೆ ಕಾಣಿಸ್ತಿಲ್ಲ ಅಂದ ತಕ್ಷಣ ತುಂಬ ಟೆನ್ಷನ್ ಮಾಡ್ಕೊಂಡು ಏನೋ ಅವ್ರ ಸ್ವಂತದವ್ರಿಗೆ ಕಾಣಿಸ್ತಿಲ್ಲ ಅನ್ನೋಷ್ಟು ಗಾಬರಿ ಆಗಿದ್ರು. ಅದಕ್ಕೆ ಕೇಳಿದೆ ಅಜ್ಜಿ. ಒಬ್ಬೊಬ್ರು ಹಾಗೆ ಅಮ್ಮ. ಅಜ್ಜಿ, ನನಗೆ ಗೊತ್ತು ವೈಜಯಂತಿ ಅಮ್ಮ ನಮ್ಮನ್ನೆಲ್ಲ ತಮ್ಮೋರು ಅಂತ ಫೀಲ್ ಮಾಡ್ತಾರೆ ಅಂತ. ಆದರೆ ಇಷ್ಟೊಂದು ಪ್ರೀತಿ ಕಾಳಜಿ ತಮ್ಮೋರ ಬಗ್ಗೆ ಅಲ್ಲದೆ ಬೇರೆಯವ್ರ ಮೇಲೆ ಬರೋದಕ್ಕೆ ಹೇಗೆ ಸಾಧ್ಯ? ಅದೇ ನೀನು ತಪ್ಪು ತಿಳ್ಕೊಂಡಿರೋದು. ನಿನಗೆ ತಾಯಿ ಪ್ರೀತಿ, ಗಂಡನ ಪ್ರೀತಿ, ಗಂಡನ ಮನೆಯವ್ರ ಪ್ರೀತಿ ಎಲ್ಲ ಸಿಕ್ಕಿದೆ. ಹಂಗಾಗಿ ನೀನು ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಆದರೆ ವೈಜಯಂತಿ ಏನು ಸೂರ್ಯನಾರಾಯಣ, ಕಣ್ಣೀರು ಬರ್ತಾ ಇದೆಯಾ? ನನ್ನ ತಂದೆ ತಾಯಿ ಕಣ್ಣಲ್ಲಿ ನೀರು ಹಾಕ್ಸಿದ್ಯಲ್ಲ, ನೀನು ಹೀಗೆ ಕಣ್ಣಲ್ಲಿ ನೀರು ಹಾಕ್ತಾ ಇರಬೇಕು. ಎಂಥ ಕೆಲಸ ಆಗೋಯ್ತು. ವೇದಾಂತ್ ನನ್ನ ಮಗನ, ನನ್ನ ಮಗ ಪದೇ ಪದೇ ನಾನು ಹುಡ್ಕೊಂಡ್ಬರ್ತಾನೆ ಇದ್ದ. ನಾನೇ ಅವನು ದೂರ ತಳ್ತಾ ಇದ್ದೆ. ನನ್ನ ಮಗನ್ನ ನಾನು ಗುರ್ತಿಡಕ್ಕಾಗ್ಲಿಲ್ಲ. ಅಂತ ತಪ್ಪಾಗೋಯ್ತು. ತುಂಬ ತಪ್ಪು ಮಾಡ್ಬಿಟ್ಟೆ. ವೇದಾಂತ್ ನಂಗೆ ಕ್ಷಮಿಸ್ಬಿಡಪ್ಪ ವೇದಾಂತ್. ಒಳ್ಳೆ ಅಪ್ಪ ಮಗನ ಕಣ್ಣೀರಿನ ಕತೆ ನೋಡಿ ಅಗ್ನಿ ಅವರೇ, ಎಷ್ಟು ಚೆನ್ನಾಗಿದೆ. ಅಲ್ಲಿ ಇವ್ರ ಮಗ ಅಪ್ಪ ಸಿಗ್ಲಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾನೆ, ಇವರು ಇಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ಲ? ಅಜ್ಜಿ, ನಿಮ್ಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಬಿಡಿ. ಇಲ್ಲ, ವೈಜಯಂತಿ ಜೀವನದಲ್ಲಿ ನೆಮ್ಮದಿ, ಸುಖ, ಸಂತೋಷ ಅನ್ನೋದೇ ಕಾಣಲಿಲ್ಲ. ಅವಳು ಈ ಮನೆಗೆ ಬಂದ್ಮೇಲೆ ಪ್ರೀತಿ ಅನ್ನೋದು ಸಿಕ್ಕಿದ್ದು, ಕುಟುಂಬ ಅನ್ನೋದು ಅರ್ಥ ಆಗಿತ್ತು. ಅದಕ್ಕೆ ಅವಳಿಗೆ ತನ್ನವರು, ಈ ಮನೆಯವರು ಅನ್ನೋದು ಭೇದ ಭಾವ ಅನ್ನೋದೇ ಇಲ್ಲ. ಅವಳ ಪ್ರಕಾರ ನಾವೆಲ್ಲ ಅವಳ ನೆಂಟರು. ಅದಕ್ಕೆ ಅವಳು ನಮ್ಮನ್ನೆಲ್ಲ ತನ್ನ ಕುಟುಂಬದವರು ಅಂದ್ಕೊಂಡಿದ್ದಾಳೆ. ಅದಕ್ಕೆ ಅವಳು ಟೆನ್ಷನ್ ಕೂಡ ಮಾಡ್ಕೊಂಡಿರ್ಬೋದು. ಈಗ ನೋಡು, ಅವಳು ಈ ಮನೆ ಕೆಲಸದವಳಾಗಿ ಬಂದು
ನನಗೆ ಸ್ವಂತ ಮಗಳ ಥರನೇ ಆಗಿದ್ದಾಳೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹೆಣ್ಮಕ್ಳೆಲ್ಲ ನಮ್ಮವ್ರಾಗಲ್ಲ ಅಂತ. ಈಗ ನೋಡು, ವೈಜಯಂತಿ ನನ್ನ ಸ್ವಂತ ಮಗಳೇ ಆಗ್ಬಿಟ್ಟಿದ್ದಾಳೆ. ಹೆತ್ತ ಮಗಳನ್ನ ಮಗಳೇ ಅಲ್ಲ ಅಂತ ಹೇಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಮ್ಮ. ಅಜ್ಜಿ, ಆದರೂ ನೀವು ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರನೇ ಕೊಡಲಿಲ್ಲ. ವೈಜಯಂತಿ ಅಮ್ಮಂಗೂ ಈ ಮನೆಗೂ ಏನೋ ಸಂಬಂಧ ಇದೆಯಾ ಅಂತ. ಅಜ್ಜಿ, ನಿಮಗೇನೋ ಗೊತ್ತಿದೆ, ಆದರೆ ನೀವು ಹೇಳ್ತಾ ಇಲ್ಲ. ಪರವಾಗಿಲ್ಲ ಬಿಡಿ ಅಜ್ಜಿ, ಸದ್ಯಕ್ಕೆ ನಿಮಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಒಂದಂತೂ ಸತ್ಯ, ವೈಜಯಂತಿ ಅಮ್ಮಂಗೆ ಈ ಮನೆಗೆ ಏನೋ ಒಂದು ಸಂಬಂಧ ಇದೆ. ಅದೇನು ಅಂತ ನಾನು ಕಂಡು ಹಿಡ್ದೇ ಹಿಡಿತೀನಿ. ನೀವು ಬೇಜಾರಾಗಬೇಡಿ, ಮಲ್ಕೊಳ್ಳಿ, ನಾನು ಬರ್ತೀನಿ ಅಜ್ಜಿ. ನನಗೆ ಯಾಕಮ್ಮ ಬೇಜಾರಾಗಬೇಕು? ಅವಳು ಈ ಮನೆ ಯಜಮಾನಿ, ವೇದಾಂತನ ಹೆತ್ತ ತಾಯಿ. ನಿನಗೆ ಅತ್ತೆ ಆಗಬೇಕು, ನನ್ನ ಸ್ವಂತ ಮಗಳು ಅಂತ ಹೇಳಬೇಕು ಅಂತ ಆಸೆ. ನಾನು ಮಾತು ಕೊಟ್ಟಿದ್ದೀನಮ್ಮ, ಮಾತು ಕೊಟ್ಟಿದ್ದೀನಿ. ಆ ಮಾತನ್ನ ಮೀರೋದಕ್ಕಾಗಲ್ಲ ಕಣಿ, ಮೀರೋದಕ್ಕಾಗಲ್ಲ. ತುಂಬ ಎಂಟರ್ಟೈನಿಂಗ್ ಆಗಿದೆ. ನಾನಂತೂ ಇನ್ಮೇಲೆ ಆಗಾಗ ಇಲ್ಲಿ ವಿಸಿಟ್ ಮಾಡ್ತಾನೆ ಇರ್ತೀನಿ. ಈಗ ಬರಲಾ ಭಾವ? ಒಂದು ನಿಮಿಷ. ಈಗ ನನ್ನ ಹೆಂಡತಿ ಎಲ್ಲಿದ್ದಾಳೆ? ಅವಳನ್ನು ನೋಡಬೇಕು. ಹೇಳಿ ಪ್ಲೀಸ್, ಪ್ಲೀಸ್ ಹೇಳಿ. ನಿಮ್ಮ ಹೆಂಡತಿ ನಮ್ಮನೇಲೇ ಇದ್ದಾಳೆ. ನಮ್ಮನೇನಲ್ಲಿ ಇದ್ದಾಳೆ ಅಂದ ತಕ್ಷಣ ಇಷ್ಟೊಂದು ಖುಷಿ ಆಗಬೇಕಾಗಿಲ್ಲ. ಅವಳು ನಮ್ಮ ಮನೆಯಲ್ಲಿ ಕಸ ಗುಡಿಸ್ತಾ, ಮುಸ್ರೆ ತಿಕ್ತಾ, ಅಡುಗೆ ಮಾಡ್ತಾ ಕೆಲಸದವಳ ಥರ ಇದ್ದಾಳೆ. ಯಾಕೆ ಬಾಬಾ ಸೈಲೆಂಟ್ ಆಗಿಬಿಟ್ರಿ? ದ ಗ್ರೇಟ್ ಜಸ್ಟಿಸ್ ಸೂರ್ಯನಾರಾಯಣ ವಸಿಷ್ಠ ಅವ್ರ ಹೆಂಡತಿ ಮನೆ ಕೆಲಸದವಳಾಗಿದ್ದಾಳೆ ಅಂತನಾ? ಅರೆ, ಬೇಜಾರಾಗ್ಬಿಟ್ರ? ನೀವು ಬೇಜಾರು ಮಾಡ್ಕೊಂಡು ಏನೂ ಪ್ರಯೋಜನ ಆಗಲ್ಲ ಬಿಡಿ ಭಾವ. ನಿಮಗೆ ಸತ್ಯ ಹೇಳೋದಕ್ಕೆ ಏನು ನೆನಪೇ ಇಲ್ಲ. ನಿಮ್ಮ ಹೆಂಡತಿಗೆ ಸತ್ಯ ಗೊತ್ತಿದ್ರೂ ಹೇಳೋದಕ್ಕೆ ಬಾಯಿಲ್ಲ. ನಿಮ್ಮ ಹೆಂಡತಿ ಮೂಕಿ ಅಲ್ಲ, ಅವಳು ಚೆನ್ನಾಗೇ ಇದ್ದಾಳೆ ಭಾವ. ಆದರೆ ನನ್ನ ಕಂಟ್ರೋಲ್ನಲ್ಲಿದ್ದಾಳೆ. ನನ್ನ ಶತ್ರುಗಳಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ವೈದೆ. ನಿನ್ನೆ ನೋಡ್ತಾ ಇದ್ರೆ ನಾನು ತುಂಬ ಅಯ್ಯೋ ಅನ್ನಿಸ್ತಾ ಇದೆ. 25 ವರ್ಷ ಆದಮೇಲೆ ಗಂಡನ ಮುಖ ನೋಡ್ತೀನಲ್ಲ ಅಂತ ನೀನು ಎಷ್ಟು ಖುಷಿಯಾಗಿ ಕುಣಿದಾಡ್ತಾ ಹೋದೆ. ಆದರೆ ನೀನಲ್ಲಿ ಹೋಗಿ ತಲುಪೋದ್ರೊಳಗಡೆ ನಿನ್ನ ಗಂಡ ಕಾಣೆ ಆಗ್ಬಿಟ್ಟಿದ್ರು. ಇಷ್ಟು ದಿನ ಮಾತಾಡದೆ ಸುಮ್ಮನೆ ಇದ್ದೆ. ಹೇಗೀಗ ನಾಲ್ಗೆ ತುಂಬ ಚುರುಕಾಗ್ತಾ ಇದೆ? ನಾಲ್ಗೆಗೆ ಎಲ್ಬಿಲ್ಲ ಅನ್ನೋದು ನಿನಗೂ ಗೊತ್ತಲ್ಲ ಅಕ್ಕ. ನಿನ್ನ ಬಾಯಿ ಹೇಗೆ ಮುಚ್ಚಿಸ್ಬೇಕು ಅಂತ ನನಗೆ ಗೊತ್ತು.